ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗರಾಜ್ ಅಡುಗೆ ಮನೆ. ನಾನು ಹೊಸದಾಗಿ ಒಂದು ಅಡುಗೆ ಚಾನಲ್ ಮಾಡೇನ್ರಿ. ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲ್ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಹೋಟೆಲ್ ಶಿರಾ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಇವತ್ತು ಕೇಸರಿ ಬಾತು ಅಂತ ಕರಿತೀವಿ, ಮನ್ಯಾಗ ಮಸ್ತ್ ಮಾಡ್ಕೊರಿ. ಬರ್ರಿ ಹಂಗಾರೆ ವಿಡಿಯೋ ಚಲೋ ಮಾಡೇ ಬಿಡೋಣ. ಮೊದಲು ಒಲಿ ಮ್ಯಾಗ ಒಂದು ಡಬರಿ ಇಡ್ರಿ, ಇಲ್ಲ ಒಂದು ಕಡಾಯಿ ಇಡ್ರಿ. ಇಟ್ಟು ಒಂದು 2 ಚಮಚ ತುಪ್ಪ ಹಾಕಿಬಿಡ್ರಿ. ಮೊದಲಿಗೆ ತುಪ್ಪದಾಗ ಗೋಡಂಬಿ, ದ್ರಾಕ್ಷಿ, ಒಂದು 4 ಲವಂಗ ಹಾಕಿ ಹುರಿಬೇಕ್ರಿ. ಈಗ ಆಮೇಲೆ ರವೆ ಹಾಕಿ ಹುರಿಬೇಕ್ರಿ. ಈಗ 2 ಚಮಚ ತುಪ್ಪ ಹಾಕಿದೆ ರೀ. ಹಂಗೆ ಒಂದು ಅರ್ಧ ಸ್ಪೂನ್ ಎಣ್ಣೆನೂ ಹಾಕಿಬಿಡ್ರಿ, ಮಸ್ತ್ ಆಕತಿ. ಹಾಕಿ ಸ್ಲೋ ಫ್ಲೇಮ್ ಇರಲ್ರಿ, ಗ್ಯಾಸ್ ಜಗ್ಗಷ್ಟು ಉರಿ ಇಡ್ಬೇಡ್ರಿ, ಮೆಲ್ಲಕ್ಕೆ ಉರಿಲಿ ಒಂದಿಟ್ಟು. ನೋಡ್ರಿ, ಎಲ್ಲ ಗೋಡಂಬಿ, ದ್ರಾಕ್ಷಿ, ಒಂದು 4 ಲವಂಗ ಹಾಕಿದೆ. ಇವನ್ನ ಚೆಂದಾಗೆ ಹುರ್ಕೋರಿ, ಮಸ್ತ್ ಫ್ರೈ ಆಗಲಿ. ಇವೆಲ್ಲ ಫ್ರೈ ಆದವಪ್ಪ ಅಂತಂದ್ರೆ ನಿಂದಾಡ್ಸಿಕ ಟೇಸ್ಟ್ ಆಕತಿ. ಇವೆಲ್ಲ ಫ್ರೈ ಆದವು ಅಂತಂದ್ರೆ ಆಮೇಲೆ ಒಂದು ಕಪ್ ರವೆ ತೊಗೊಂತಾನೆ ನೋಡ್ರಿ. ನಾನು ಇದಕ್ಕೆ ಬಾಂಬೆ ರವೆ ಅಂತಾರೆ, ಉಂಡಿ ರವೆ ಅಂತಾರೆ. ಚಿರುಟಿ ರವದಕ್ಕಿಂತ ಒಂಚೂರು ಉಟ್ಟು ಬರ್ತೈತೆ ರೀ ಅದು. 1 ಕಪ್ ರವೆ ಹಾಕಿದೆ ರೀ. ನಾನು 1 ಕಪ್ ರವೆ ಅದನ್ನ ಹಾಕಿದ ಮ್ಯಾಗ ಚೆಂದಾಗೆ ಹುರಿಬೇಕ್ರಿ. ಅದೆಲ್ಲ ಪೂರ್ತಿ ಫ್ರೈ ಆಗ್ಬೇಕು. ರವೆ ಹೆಂಗೆ ಆಗ್ಬೇಕಂತಂದ್ರೆ ರವೆ ಉಬ್ಬ್ದಂಗೆ ಆಗ್ಬೇಕು, ಅಳ್ಬೇಕದು. ಅಲ್ಲಿ ಮಟ ಮೆಲ್ಲಕ್ಕೆ ಉರಿ ಇಡ್ರಿ, ಭಾಳ ಜೋರು ಇಡಬೇಡ್ರಿ. ಸ್ಲೋ ಫ್ಲೇಮ್ ಒಳಗೆ ಮಸ್ತಾಗಿ ಹುರ್ಕೋರಿ. ಪೂರ್ತಿ ಅಳ್ಳೆ ಅದು ರವೆ ಉಬ್ಬ್ದಂಗೆ ಆಕತಿ. ಅದು ಹಿಂದಾಡ್ಸಿಕ್ಕೆ ಒಂಚೂರು ರವೆ ಹುರ್ಕೋರಿ. ನೋಡ್ರಿ ಹೆಂಗಾಗೈತಿ. ಸಣ್ಣ ಉರಿ ಒಳಗೆ ಹುರಿತಿರ್ಬೇಕು ನೀವು ರವಾನ, ಅಂದ್ರೆ ಹಿಂದಾಡ್ಸಿಕ ಶಿರಾ ಮಸ್ತ್ ಬರ್ತೈತೆ ರೀ. ಬಾಯಾಗಿಟ್ರಿ ಅಂತಂದ್ರೆ ಹಂಗೆ ಕರಗ್ತೈತಿ, ಚಮಚದ ಜಾರಿ ಸೀದಾ ಗಂಟ್ಲಕ್ಕೆ ಹೋಗತ್ತೆ. ಹುರ್ಕೋರಿ ಮಸ್ತ್. ಇಷ್ಟೆಲ್ಲ ಆದ್ಮ್ಯಾಗ ರೀ, ಈಗ ಇದಕ್ಕೆ ಸಕ್ಕರೆ ಹಾಕ್ಬೇಕ್ರಿ. ನಾವು 1 ಕಪ್ ರವೆ ತೊಗೊಂಡ್ರಲ್ಲ, ಅದ ಅಳತಿ ಒಳಗೆ 1 ಕಪ್ ಸಕ್ಕರೆನೂ ತೊಗೊಂಬಿಡ್ರಿ. ಜಗ್ಗಷ್ಟು ಸ್ವೀಟ್ ತಿನ್ನಾರ ಇನ್ನೊಂದು ಅರ್ಧ ಕಪ್ ಜಾಸ್ತಿ ಹಾಕೋರಿ. ಇದು ಕರೆಕ್ಟಾಗಿ ಸ್ವೀಟ್ ಆಕತಿ. 1 ಕಪ್ ಹಾಕಿಬಿಟ್ರೆ 1 ಕಪ್ ಸಕ್ಕರೆ ಹಾಕ್ರಿ. ಈಗ ಅದಕ್ಕೆ ನೋಡ್ರಿ, ನಾ 1 ಕಪ್ ಸಕ್ಕರೆ ಹಾಕಕತ್ತಾನೆ. ಹಾಕಿಬಿಟ್ರಿ ನೀವು 1 ಕಪ್ ಸಕ್ಕರೆ. ನೀವು ಮಾಡ್ಕೊರಿ. ಮನ್ಯಾಗ ಮಾಡಿಕೊಂಡು ಹೆಂಗೆ ಟೇಸ್ಟ್ ಬಂತಂತ ನನಗೆ ಕಮೆಂಟ್ ಮಾಡಿರಿ. ಅಲ್ಲಿ ಹೋಟೆಲ್ಗೆ ಹೋಗಿ ರೊಕ್ಕ ಕೊಟ್ಟು ಯಾವ ಎಣ್ಣೆ ಹಾಕಿರ್ತಾರನ ಅಂಥವೆಲ್ಲ ತಿನ್ನಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ಮಾಡ್ಕೊರಿ, ಎಲ್ಲರೂ ತಿನ್ನಿರಿ. ಈಗ ಚೆಂದಾಗಿ ರವೆ ಹುರಿದೇರಿ ನಾನು. ಈಗ ಅದಕ್ಕೆ ಅಂಗಡ್ಯಾಗ ಸಿಗ್ತೈತೆ ರೀ ಇದು ಸ್ವೀಟಿಗೆ ಹಾಕೋ ಕಲ್ಲರ್. ನಾ ಯೆಲ್ಲೋ ಕಲರ್ ತೊಗೊಂಬಂದಾನಿ. ಕಲ್ಲರ್ ಹಾಕಿದ್ರೆ ಇನ್ನೂ ಅಟ್ರಾಕ್ಟ್ ಆಗತ್ತೆ ರೀ ಶಿರಾ. ಈಗ ಕಲ್ಲರ್ ಹಾಕಿದೆ ನೋಡ್ರಿ, ಒಂಚೂರು ನೀರು ಹಾಕಿ ಕಲರ್ ಮಾಡ್ಕೊಂಡಿದ್ದೆ. ಈಗ ಎಲ್ಲ ರವಾನು ಚೆಂದಾಗಿ ಮಿಕ್ಸ್ ಮಾಡಿರಿ. ಸೈಡ್ ಗೀಡ್ ಇರೋದೆಲ್ಲ ಪೂರ್ತಿ ರವೆ ಚೆಂದಾಗಿ ಮಿಕ್ಸ್ ಮಾಡಿರಿ. ಪೂರ್ತಿ ಎಳ್ಳಿರ್ತೈತಿ, ಮಸ್ತ್ ಕಂಪಿಸ್ತೈತಿ ರವೆ. ಶಿರಾ ಆಮ್ಯಾಗ ಗಮಾಡಿಸ್ತೈತಿ, ಬಾಯಾಗಿಟ್ರೆ ಕರಗ್ತೈತಿ. ಹುರ್ಕೋರಿ ಚೆಂದಾಗಿ ರವೆ. ಉರಿ ಮಾತ್ರ ಸಣ್ಣ ಇರ್ಬೇಕ್ರಿ, ಜೋರತ್ತ ಇಟ್ಕೋಬೇಡ್ರಿ. ಹೊತ್ತಿ ಹುರ್ಕಡ್ಲೆ ಆಗ್ಬಿಡ್ತೈತಿ ಆಮೇಲೆ. ಮತ್ತೆ ಚೆಂದಾಗಿ ಹುರಿರಿ ರವೆ. ಇಷ್ಟೆಲ್ಲ ಆದ್ಮ್ಯಾಗ ನೀರು ಹಾಕ್ಬೇಕ್ರಿ. ನೀರು ಯಾವ ಸೈಜ್ ಹಾಕ್ಬೇಕಂದ್ರೆ, ಆ ಕಪ್ಪಿಲ್ಲಿ 1 ಕಪ್ ಏನು ರವೆ ಹಾಕ್ಯವಲ್ಲ, ಅದರಲ್ಲಿ 2.5 ಕಪ್ ನೀರು ನಾವು ಕುದಿಯಾಕೆ ಇಟ್ಕೊಂಡಿರ್ಬೇಕು ಬಾಜು. ಹಸೆ ನೀರು ಹಾಕ್ಬಿಡೋದ್ರಿ. ರವೆ ಅನ್ನೋದೆಲ್ಲ ಪೂರ್ತಿ ಗಂಟು ಆಗಿಬಿಡ್ತೈತಿ. ಮತ್ತು ಆ ನೀರು ಕುದೀತಿರ್ಬೇಕು. ಕುದಿಯೋ ನೀರು ಅದಕ್ಕೆ ಹಾಕ್ಬೇಕ್ರಿ ಈ ಮೂಮೆಂಟ್ ಒಳಗೆ. ಅಂದ್ರೆ ಈ ಹಂತದಾಗ ನೀರು ಹಾಕ್ಬೇಕು. ನೋಡ್ರಿ, ರವೆ ತಾನ ಒಮ್ಮಕ್ಕಲೆ ಕುದ್ದಂಗೆ ಕಾಣಕತ್ಬಿಡ್ತೀಗ. ಇಷ್ಟು ಮಾಡಿರಿ. ಒಂದು ಮುಚ್ಚಳ ತೊಗೊಂಡು ಮುಚ್ಚಿಬಿಡ್ರಿ. ಈಗ ನೋಡ್ರಿ ಹೆಂಗೆ ಕಾಣ್ತೈತೆ ಅದ. ನೋಡ್ರಿ ಮಸ್ತ್ ಕಾಣ್ತೈತಿ. ಮುಚ್ಚಳ ತೊಗೊಂಡು ನೀರು ಹೋಗಲ್ಲಿ ಮಟ್ಟ ಬಿಟ್ಟು ಬಿಡ್ರಿ. 1-2 ನಿಮಿಷ ಆಕತಿ. ಇದು ಒಂಥರ ಶಿರಾ ಅಂತಂತಾರೆ ಅಥವಾ ಕೇಸರಿ ಬಾತ್ ಅಂತಾರೆ. ಇದೊಂಥರ ಹಳೆ ಪದ್ಧತಿ ಸ್ವೀಟ್ ರೀ ಇದು. ಅಂಗಡಿ ಈಗೆಲ್ಲ ಮೈಸೂರು ಪಾಕ್ ಬಂದವು, ಜಿಲೇಬಿ ಬಂದವು. ಇದು ಹಂಗಲ್ಲ, ಭಾರಿ ಹಳೆ ಮಂದಿದು ಇದು ಸ್ವೀಟ್.
ಭಾರಿ ಚಂದ ಆಕತಿ ಯಾವುದೇ ಕಾರ್ಯಕಟ್ಟನಾಗಲಿ ಎಲ್ಲೇ ಆಗಲಿ. ನೋಡ್ರಿ ಈಗೆಲ್ಲ ಸ್ವಲ್ಪ ನೀರು ಹೋದಂಗೆ ಆಗೈತಿ. ಇದಕ್ಕೆ ಒಂದು ಏಲಕ್ಕಿ ಜಜ್ಜಿದ್ದೆ ರೀ ನಾನು, ಅದ ಪೌಡ್ರ್ ಅದಕ್ಕೆ ಹಾಕಿದೆ. ಈಗ ಮಿಕ್ಸ್ ಮಾಡಿರಿ ಚಂದಗೆ, ಏಲಕ್ಕಿನೂ ಗಮಾಡಿಸ್ಲಿ ಒಂದಿಟ್ಟು ಅದ್ರಾಗ. ನೋಡ್ರಿ ಯಾವ ಗಂಟಿಲ್ಲ ಏನಿಲ್ಲ, ಮಸ್ತ್ ಕಾಣ್ತತಿ. ನೋಡ್ರಿ ಎಷ್ಟು ಚಂದ ಮೆದುವಾಗೈತಿ, ಸ್ಮೂತ್ ಆಗೈತಿ. ನೋಡ್ರಿ ಹಂಗೆ ಕಡ್ಡಾಡ್ರಿ, ಒಂಚೂರು ಕಡ್ಡಾಡಿ ಆಮೇಲೆ ಮುಚ್ಚಿಬಿಟ್ರಿ. ಮತ್ತು ಆಮೇಲೆ ಸ್ವಲ್ಪ ಹೊತ್ತು ಆದ್ಮ್ಯಾಗ ನೆಕ್ಸ್ಟ್ ಈಗ ಎಲ್ಲ ಮೂಮೆಂಟ್ ಆಗಿಬಿಟ್ಟತ್ರಿ. ಅದು ಶಿರಾ ರೆಡಿ ಆಗೈತಿ. ಈಗ 1-2 ಚಮಚ ತುಪ್ಪ ಹಾಕಿಬಿಟ್ರಿ. ಮತ್ತು ಪೂರ್ತಿ ಮಸ್ತ್ ಆಕತಿ, ಬಾಯಾಗ ಹೋಟೆಲ್ನಾಗ ತಿನ್ನೋದಕ್ಕಿಂತ ಬಲ ಆಕತಿ. 2 ಚಮಚ ತುಪ್ಪ ಹಾಕಿದ್ರೀಗ ಹಾಕಿ ಕಡ್ಡಾಡ್ರಿ. ಮತ್ತು ನೋಡ್ರಿ ಎಷ್ಟು ಜರಿತೈತಿ ನೋಡ್ರಿ, ಅದು ಅಷ್ಟು ಚಂದಾಗೈತಿ ಶಿರಾ. ನೋಡಿದ್ರೆ ತಿನ್ಬೇಕು ಅನಿಸ್ತತಿ. ನಾಲಿಗ್ಯಾಗ ಹಂಗೆ ನೀರು ಬಂದ್ಬಿಡ್ತಾವ. ಗೋಡಂಬಿ ದ್ರಾಕ್ಷಿ ಹೆಂಗೆ ಮಸ್ತ್ ಕಾಣ್ತಾವೆ ನೋಡ್ರಿ ಅದ್ರಾಗ. ನೋಡ್ರಿ ಇಷ್ಟು ಮಾಡಿ ಮುಚ್ಚಿಬಿಟ್ರಿ. ಈಗ 1-2 ನಿಮಿಷ. ಉರಿ ಮಾತ್ರ ಸಣ್ಣ ಇರಲ್ರಿ. 1-2 ನಿಮಿಷ ಮುಚ್ಚಿ ಬಿಟ್ರಿ ಅಂತಂದ್ರೆ ಪೂರ್ತಿ ರವೆ ಅಳ್ಕೊಂಬಿಡ್ತೈತಿ. ಅದು ಏನರ ಎಲ್ಲಿ ಒಂದೊಂದು ಹೆಚ್ಚು ಕಡಿಮೆ ಇದ್ದಿದ್ದು ಎಲ್ಲ ಇದೇ ಆಗಿಬಿಡ್ತೈತಿ. ನೋಡ್ರಿ ಶಿರಾ ರೆಡಿ ಆತೀಗ. ನೋಡ್ರಿ ಎಷ್ಟು ಚಂದ ಕಾಣ್ತದೆ ನೋಡ್ರಿ. ಹಾಕೇ ಬಿಡೋಣ ಹಂಗಾರೆ ಚಮಚಕ್ಕೆ. ರೆಡಿ ಆಗಿಬಿಟ್ಟೈತಿ ಶಿರಾ. ನೋಡ್ರಿ ಎಷ್ಟು ಅಟ್ರ್ಯಾಕ್ಟ್ ಕಾಣ್ತದೆ ನೋಡ್ರಿ ಶಿರಾ. ನೀವು ಒಂದ್ಸರಿ ಟ್ರೈ ಮಾಡಿರಿ ಮನ್ಯಾಗ, ಹೆಂಗೆ ಬಂತಂತ ಹೇಳ್ರಿ. ಭಾರಿ ಟೇಸ್ಟ್ ಆಕತ್ರಿ. ಸಕ್ಕರೆ 1 ಕಪ್ ಹಾಕಿಬಿಟ್ರೆ ಅನ್ಕಿರು ಕರೆಕ್ಟ್ ಟೇಸ್ಟ್, ಜಾಸ್ತಿ ಅನ್ಸಲ್ಲ ಕಡಿಮೆ ಅನ್ಸಲ್ಲ. ನೋಡ್ರಿ ಹಾಕಿದೆ. ಇಷ್ಟು ಮಾಡಿ ಡಬ್ಬಕ್ಕೆ ಕೊಟ್ಬಿಡ್ತಾರೆ ಹೋಟೆಲ್ನಾಗ. ಅದನ್ನು ಮನ್ಯಾಗ ಮಾಡಿರಿ, ಎಲ್ಲರೂ ತಿನ್ನಿರಿ, ಹೆಂಗೆ ಬಂತಂತಂದು ಹೇಳ್ರಿ. ನೋಡ್ರಿ ಒಂದು ಬೌಲ್ಗೆ ಹಾಕಿ ಪ್ಲೇಟಿಗೆ ಹಾಕಿ ಕೊಟ್ಬಿಡ್ತಾರೆ. ಕೊಡ್ರಿ 50-100 ಅಂತಂತಾರೆ. ನೀವು ಮಾಡಿದ್ರಿ ಅಂತಂದ್ರೆ ಇನ್ನೂ ಮಸ್ತ್ ಇರ್ತೈತಿ. ನೋಡ್ರಿ ಶಿರಾ ರೆಡಿ ಆತ್ತೆ. ಬರ್ರಿ ಹಂಗಾರ ತಿಂದ ಬಿಡೋಣ. ಫ್ರೆಂಡ್ಸ್, ಇದು ಆಗಿತ್ತು ರೀ ನಂದು ಮೊದಲನೇ ವಿಡಿಯೋ. ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಡಿಸೈನ್ ಅಡುಗೆ ವೆರೈಟಿ ಹಾಕ್ತೀನಿ. ಧನ್ಯವಾದಗಳು.